ಯಾವುದೇ ವ್ಯಕ್ತಿಯ ವಿರುದ್ಧ ಮಾಹಿತಿ ಕೊಡಲಿಲ್ಲ ಅಂದೇಳಿ ನಾವು ಅದನ್ನು ಆಯೋಗದ ಮುಂದೆ ದ್ವಿತೀಯ ಮೇಲ್ಮನವಿ ಸಲ್ಲಿಸಿ ಪ್ರಶ್ನೆ ಮಾಡಿದಾಗ 25,000 ದಂಡ ವಿಧಿಸೋ ಅಧಿಕಾರ ಇದೆ. ಮತ್ತು ಆ ಆಯೋಗಕ್ಕೆ ನಮಗೆ ಪರಿಹಾರ ಕೊಡಿಸೋಂಥ ಹಕ್ಕು ಇದೆ. ಮತ್ತು ಇಲಾಖಾ ವಿಚಾರಣೆ ಕೂಡ ಆದೇಶ ಮಾಡೋಂಥ ಹಕ್ಕು ಮಾಹಿತಿ ಆಯೋಗದ ಕಾರ್ಯವ್ಯಾಪ್ತಿನಲ್ಲಿ ಬರ್ತಾ ಇದೆ. ಇಂದಿನ ದಿನಗಳಲ್ಲಿ ಕರ್ನಾಟಕ ಮಾಹಿತಿ ಆಯೋಗ ಇರ್ಬೋದು, ಮತ್ತೊಂದು ಆಯೋಗ ಇರ್ಬೋದು, ಮಾಹಿತಿ ಆಯೋಗದ ಶತ್ರು ಮಾಹಿತಿ ಆಯೋಗವೇ. ನಮ್ಮ ಯಾವ ಕಾರ್ಯಕರ್ತರು ಏನೂ ಅನ್ಯಾಯ ಮಾಡಿಲ್ಲ, ಹೋರಾಟ ಮಾಡ್ತಿದ್ದಾರೆ. ಮಾಹಿತಿ ಆಯೋಗದ ಶತ್ರು, ಮಾಹಿತಿ ಕಾಯ್ದೆಯ ಶತ್ರು ಮಾಹಿತಿ ಆಯೋಗವೇ. ಆ ಮಾಹಿತಿ ಆಯೋಗಕ್ಕೆ ನಾವು ಮೇಲ್ಮನವಿ ಸಲ್ಲಿಸಿದಾಗ ಅವರು ಸರಿಯಾದ ರೀತಿ ವಿಚಾರಣೆ ಮಾಡದೆ, ಸರಿಯಾದ ಒಂದು ಕಾನೂನಿನಡಿ ಅಧಿಕಾರಿಗಳ ಮೇಲೆ ದಂಡನೀಯ ಕ್ರಮಗಳನ್ನು ಜಾರಿ ಮಾಡದೆ, ಇಲಾಖಾ ಒಂದು ವ್ಯವಸ್ಥೆನ ಅವರು ಬಳಸದೆ, ಕಾಟಾಚಾರಕ್ಕೆ 70,000 ಮೇಲ್ಮನವಿ ಇದ್ದರೆ ಒಂದು 70 ಜನಕ್ಕೆ ಅವರು ದಂಡ ವಿಧಿಸಿದ್ವಿ ಅಂತೇಳಿ ಪೇಪರಲ್ಲಿ ಹಾಕ್ಕೊಂಡಿದ್ದಾರೆ. ಅದನ್ನು ಗಮನಿಸಿದ್ರೆ ನಮ್ಮ ಆಯೋಗ ಕೂಡ ಈ ಮಾಹಿತಿ ಹಕ್ಕು ಜಾರಿಯ ಒಂದು ಏನು ವಿಫಲತೆ ಆಗ್ತಾ ಇದೆ ಅದರ ನೇರ ಹೊಣೆಗಾರಿಕೆ ಮಾಹಿತಿ ಆಯೋಗವೇ ಬರಬೇಕಾಗತ್ತೆ. ಮತ್ತು ಮಾಹಿತಿ ಆಯೋಗಕ್ಕೆ ನೇಮಕವಾಗುವಂತಹ ಬಹುತೇಕ ಮಹನೀಯರು ಸರ್ಕಾರದ ವಿವಿಧ ಮಟ್ಟಗಳಲ್ಲಿ ಅಧಿಕಾರಿಗಳಾಗಿ ಮತ್ತು ಸಮಾಜ ಸೇವಕರಾಗಿ ಕೆಲಸ ಮಾಡಿದಂಥ ಅನುಭವ ಇರೋರು ನೇಮಕ ಆಗ್ತಾ ಇದ್ದಾರೆ. ದಕ್ಷತೆಯಿಂದ ಮಾಹಿತಿ ಆಯೋಗ ಕಾನೂನುಗಳನ್ನು ಬಲಪಡಿಸುವ ದಿಶೆಯಲ್ಲಿ ಅವರು ಕೆಲಸ ಮಾಡ್ತಾಯಿಲ್ಲ. ಯಾರು ಮಾಹಿತಿ ಕೊಡ್ತಾ ಇಲ್ಲ, ಯಾರು ಭ್ರಷ್ಟತೆಗೆ ಒಳಗಾಗಿ ನಮ್ಮ ಸಮಾಜದ ವ್ಯವಸ್ಥೆಯನ್ನು, ನಮ್ಮ ಆಡಳಿತ ವ್ಯವಸ್ಥೆಯನ್ನು ಕೆಡಿಸಿದ್ದಾರೆ, ಅವ್ರ ಪರ ವಕಾಲತ್ತು ಮಾಡಿ ನಮ್ಮ ಮಿತ್ರರು ಮನವಿ ಕೊಟ್ಟರೆ, ಮೇಲ್ಮನವಿ ಕೊಟ್ಟರೆ, ಅಂಥ ವಿಚಾರಣೆ ಸಂದರ್ಭಗಳಲ್ಲಿ ಆ ಮೇಲ್ಮನವಿದಾರರನ್ನೇ ಸಂಶಯದಿಂದ ನೋಡುವಂಥ ಒಂದು ಕೆಟ್ಟ ದೃಷ್ಟಿಕೋನವನ್ನು ಮಾಹಿತಿ ಆಯೋಗದ ಕೆಲವರು ಬೆಳೆಸ್ಕೊಂಡಿರೋದು ಕೂಡ ತಮ್ಮ ಅನುಭವಕ್ಕೆ ಬಂದಿರ್ಬೋದು. ಅದು ಆಯೋಗದ ಮುಂದೆ ಯಾರು ಅಪೀಲ್ ಮಾಡಿದ್ರಿ ಅದು ತಮಗಷ್ಟೇ ಗೊತ್ತಿರ್ತದೆ, ಎಲ್ರಿಗೂ ಗೊತ್ತಾಗಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾವಿವತ್ತು ಮತ್ತೊಂದು ಹೋರಾಟವನ್ನು ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ. ದಾಖಲೆಗಳೆಲ್ಲ ಸಂಗ್ರಹಿಸಿದ ಮೇಲೆ ಎಲ್ಲಿ ಅಕ್ರಮ ನಡೆದಿದೆ, ಯಾವ ರೀತಿ ಅಕ್ರಮ ನಡೆದಿದೆ ಅಂತೇಳಿ ನಂತರದ ಕ್ರಮ ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತರ ಮುಂದೆ ನಾವು ದೂರು ಸಲ್ಲಿಸಬೇಕಾಗುತ್ತೆ. ದೂರು ಬಿಳಿ ಕಾಗದದ ಮೇಲೆ ಕೊಡುವಂಥ ದೂರುಗಳಿಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಯಾವುದೇ ಮಾನ್ಯತೆ ಇಲ್ಲ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಅದಾಲತ್ನಲ್ಲಿ ನಡೆಸಿದಂಥ ಸಂದರ್ಭದಲ್ಲಿ ನೀಡುವಂತಹ ಬಿಳಿ ಕಾಗದದ ದೂರುಗಳ ಮೇಲೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಯಾವುದೇ ಕ್ರಮ ಸಾಧ್ಯವಿಲ್ಲ. ಇದು ನಮ್ಮ ಅರಿವಿನಲ್ಲಿ ಇರಬೇಕು. ನಾವು ಯಾರು ಹೋರಾಟ ಮಾಡ್ತೀವಿ ಇದು ನಮ್ಮ ಅರಿವಿನಲ್ಲಿ ಇರಬೇಕು. ನಮೂನೆ 1 ಅಂತ ಇದೆ, ಇಲ್ಲಿದೆ ನಮೂನೆ 1. ಇದರಲ್ಲಿ ಏನೇನು ಕಾಲಮ್ ಇದೆ ಇದನ್ನೆಲ್ಲ ಎಚ್ಚರಿಕೆಯಿಂದ ನಾವು ಓದ್ಕೊಂಡು ಇದರಲ್ಲಿ ಎಲ್ಲ ವಿವರಗಳನ್ನು, ಮೊದಲನೇದು ದೂರಿಗೆ ಸಂಬಂಧಪಟ್ಟ ಎಲ್ಲ ಪತ್ರ ವ್ಯವಹಾರಕ್ಕಾಗಿ ಫಿರ್ಯಾದಿಯ ಹೆಸರು, ನಮ್ಮ ಹೆಸರು ಬರೀಬೇಕು. ಯಾವ ಸಾರ್ವಜನಿಕ ನೌಕರನ ವಿರುದ್ಧ ದೂರು ನೀಡಲಾಗಿದೆಯೇ ಅವರ ಹೆಸರು ಮತ್ತು ವಿಳಾಸ. ನಾವೀಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ PDO, ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಾಹಕಾಧಿಕಾರಿ, ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್, ಪಟ್ಟಣದ ವ್ಯಾಪ್ತಿನಲ್ಲಿ ಬಂದರೆ ಪೌರಾಯುಕ್ತರು, ನಗರಸಭಾ ಆಯುಕ್ತರು, ಜಿಲ್ಲಾ ಮಟ್ಟಕ್ಕೆ ಬಂದರೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಇವರ ಒಂದು ಹುದ್ದೆಯನ್ನು ಹಾಕಬೇಕು. ಜೊತೆಗೆ ಈ ಅಧಿಕಾರಿ ಇಂಥ ಅಕ್ರಮವನ್ನು ಎಸಗಿದ್ದಾರೆ, ಅವರ ಮೇಲೆ ತಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆ ಅಧಿಕಾರಿಯ ನಂತರದ ಸೀನಿಯರ್ ಯಾರಿದ್ದಾರೆ ಹಿರಿಯ ಅಧಿಕಾರಿಗಳು ಅವ್ರಿಗೆ ಒಂದು ಲಿಖಿತವಾದ ದೂರನ್ನು ನಾವು ಸಲ್ಲಿಸಬೇಕು. ಯಾವುದೇ ಅಧಿಕಾರಿಯ ವಿರುದ್ಧ ನೇರವಾಗಿಯೂ ದೂರು ಸಲ್ಲಿಸ್ಬೋದು. ದೂರು ಸಲ್ಲಿಸುವುದಕ್ಕಿಂತ ಮೊದಲು, ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುವ ಮೊದಲು ಹಿರಿಯ ಅಧಿಕಾರಿಗಳು ತಹಶೀಲ್ದಾರ್ ವಿರುದ್ಧ AC ಗೂ DC ಗೂ ನಾವು ದೂರನ್ನು ಕೊಡಬೇಕಾಗುತ್ತೆ. ನಿಮ್ಮ ಅಧಿಕಾರಿ ಇಂಥ ಅಕ್ರಮಗಳನ್ನು ಮಾಡಿದ್ದಾರೆ, ದಯಮಾಡಿ ಇದರ ವಿರುದ್ಧ ತಾವು ಸೂಕ್ತ ವಿಚಾರಣೆ ನಡೆಸಿ ಕಾನೂನು ಕ್ರಮವನ್ನು
ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ ಎಂದು ದೂರಿನ ವಿವರಗಳನ್ನು ಬರೆದು ತಾವು ಡಿ ಸಿಗೂ ಎ ಸಿಗೂ ಕೊಡಬೇಕಾಗುತ್ತೆ. ನಂತರ ಚೀಫ್ ಸೆಕ್ರೆಟರಿಗೂ ಕೊಡಬೇಕಾಗುತ್ತೆ. ಅದಕ್ಕೂ ಕೊಡಬೇಕಾಗುತ್ತೆ, ತಹಶೀಲ್ದಾರ್ಗೆ ಕೊಡಬೇಕಾಗುತ್ತೆ, ಎ ಸಿಗೆ ಕೊಡಬೇಕಾಗುತ್ತೆ. ಆರ್ ಐ ಬರಲ್ಲ, ಇಂಡಿಪೆಂಡೆಂಟ್ ಸ್ವತಂತ್ರ ಕಾರ್ಯನಿರ್ವಹಣೆ ಆರ್ ಐದಲ್ಲ. ಆರ್ ಐ ತಹಶೀಲ್ದಾರರ ಕಚೇರಿಯ ಒಬ್ಬರು ಹೋಬಳಿ ಮಟ್ಟದ ಉಸ್ತುವಾರಿ, ಅವ್ರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಇಲ್ಲ. ಎಲ್ಲವೂ ಕೂಡ ತಹಶೀಲ್ದಾರರ ಒಂದು ಅಧೀನದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟ್ರು ಕೆಲಸ ಮಾಡಬೇಕಾಗುತ್ತೆ. ವಿ ಎ ಮೇಲೆ ತಹಶೀಲ್ದಾರ್ಗೂ ಕೊಡಬೇಕು, ಎ ಸಿಗೂ ಕೊಡಬೇಕು, ಡಿ ಸಿಗೂ ಕೊಡಬೇಕು. ನಂತರ ವಿ ಎ ಮೇಲೆ ನಾವು ಲೋಕಾಯುಕ್ತರು ದೂರು ಕೊಡಬೇಕಾದಾಗ ಮೊದಲನೇ ಎದುರುದಾರರು ವಿ ಎ, ಎರಡನೇ ಎದುರುದಾರರು ತಹಶೀಲ್ದಾರರು, ಮೂರನೇ ಎದುರುದಾರರು ಉಪವಿಭಾಗಾಧಿಕಾರಿಗಳು, ನಾಲ್ಕನೇ ಎದುರುದಾರರು ಜಿಲ್ಲಾಧಿಕಾರಿಗಳು ಅಂತ ಪಾರ್ಟಿ. ಕೋರ್ಟಲ್ಲಿ ಏನು ಪ್ರೊಸೀಡಿಂಗ್ಸ್ ಇದೆ ಅದರ ಭಾಗ, ಅದು ತಮಗೆ ಎಲ್ರಿಗೂ ಗೊತ್ತಿದೆ. ದೂರು ಕೊಟ್ಟಿದ್ದೀರಿ, ಆಗ್ಬೋದು ಆಗ್ಬೋದು. ದೂರು ಕೊಟ್ಟಿದ್ದೀರಿ. ಈಗ ನೀವು ಲೋಕಾಯುಕ್ತಕ್ಕೆ ದೂರು ಕೊಡಬೇಕಾದ್ರೆ ಅಷ್ಟು ಜನನು ಅದನ್ನೇನು ಮಾಡಬೇಕು, ಮೊದಲನೇ ಎದುರುದಾರರು ಯಾರಿದ್ದಾರೆ ಯಾರ ಮೇಲೆ ಕೊಟ್ಟಿದ್ದೀರಿ, ಪಿ ಡಿ ಒ. ಎರಡನೇ ಎದುರುದಾರರು ಕಾರ್ಯನಿರ್ವಾಹಕಾಧಿಕಾರಿ ತಾಲೂಕ್ ಪಂಚಾಯಿತಿ, ಮೂರನೇ ಎದುರುದಾರರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಈ ಮೂರು ಜನರನ್ನು ಸೇರಿ ಮೊದಲನೇ ಎದುರುದಾರರು ಇಂಥ ಅಕ್ರಮಗಳನ್ನು ಎಸಗಿರುತ್ತಾರೆ, ಈ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ದೂರು ಸಲ್ಲಿಸಿರುತ್ತೇನೆ. ಈ ತನಕ ಎರಡನೇ ಎದುರುದಾರರು ಮತ್ತು ಮೂರನೇ ಎದುರುದಾರರು ಮೊದಲನೇ ಎದುರುದಾರರ ಕಾರ್ಯವೈಖರಿಯ ಬಗ್ಗೆ, ಅಕ್ರಮಗಳ ಬಗ್ಗೆ ಕಾನೂನಿನಡಿ ಗೊತ್ತುಪಡಿಸುವ ರೀತ್ಯ ಅವರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿ ಆತನ ಅಕ್ರಮಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಆದ್ದರಿಂದ ತಾವು ದಯಮಾಡಿ ಈ ಮೊದಲನೇ ಎದುರುದಾರರನ್ನು ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ನಡೆಸಿರುವ ಅಕ್ರಮಕ್ಕಾಗಿ, 2 ಮತ್ತು 3, 4ನೇ ಎದುರುದಾರರನ್ನು ಅವರ ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿ ತಮ್ಮ ಅಧೀನ ಅಧಿಕಾರಿಯನ್ನು ರಕ್ಷಿಸಿ ಅಕ್ರಮಗಳಿಗೆ ಉತ್ತೇಜನ ನೀಡುತ್ತಿರುವ ಕಾರಣದಿಂದ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಡಲು ಪ್ರಾರ್ಥಿಸುತ್ತೇನೆ ಅಂತ ನೀವು ದೂರು ಕೊಡಬಹುದು. ಲೋಕಾಯುಕ್ತ ಕೊಟ್ಟ ಮೇಲೆ ಅವ್ರಿಗೆ ಹೋಗುತ್ತದು. ನಿಮ್ಮ ದೂರಿನ 4 ಪ್ರತಿ ಮಾಡ್ತಾರೆ, ಅವ್ರಿಗೆಲ್ಲ ಕಾಮೆಂಟ್ಸ್ ಕಳಿಸ್ತಾರೆ. ದೂರು ಕೊಟ್ಟಿದ್ದರೆ ನೀವು ಅವರು ಅದಕ್ಕೆ ವಿವರಣೆ ಕೊಡಬೇಕು. ಒಂದು ಸರ್ಕಾರಕ್ಕೆ ತಾವು ಏನು ದೂರು ಕೊಡ್ತೀರಿ, ಕಚೇರಿಗೆ ಏನು ದೂರು ಕೊಡ್ತೀರಿ, ಅದು 30 ದಿನಗಳ ಕಾಲಾವಧಿನಲ್ಲಿ ಅದು ಒಂದು ವಿಲೇವಾರಿ ಆಗಬೇಕು, ನಿಮಗೊಂದು ಎಂಡಾರ್ಸ್ಮೆಂಟ್ ಬರಬೇಕು. ಬಂದಿಲ್ಲ ಅಂದರೆ ನೀವು ಹೇಳ್ತಾ ಇರೋ ಆರೋಪ ಮೇಲ್ನೋಟಕ್ಕೆ ಸತ್ಯಾಂಶಗಳಿಂದ ಕೂಡಿದ್ದು ತನಿಖೆಗೆ ಅರ್ಹವಾಗಿದೆ ಅಂತೇಳಿ ಅದರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಆದಮೇಲೆ ನಂತರ ಅದನ್ನು ಇಲಾಖಾ ವಿಚಾರಣೆ ಅಂತೇಳಿ ಅದು ಮುಂದಿನ ಒಂದು ಏನಿದೆ ಕಾನೂನು ಕ್ರಮ ಅದು ಜಾರಿಯಾಗುತ್ತೆ. ಇದು ಪ್ರೊಸೀಜರ್. ಇದು ನಾವೀಗ ಏನೋ ಅಕ್ರಮ ನಡೀತು, ನಾವು ಭಾರಿ ರಭಸದಿಂದ ವೇಗವಾಗಿ ಲೋಕಾಯುಕ್ತಕ್ಕೆ ಬರ್ಕೊಟ್ರೆ ಏನೂ ಆಗಲ್ಲ.